ಹೆಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡೋಣ. ಇಲ್ಲಿ ಮೊದಲನೆಯ ಪ್ರಶ್ನೆಯು 2024ರ ಸಾಲಿನ ಮಿಸ್ ಯೂನಿವರ್ಸ್ ಬ್ಯೂನಸ್ ಐರಿಷ್ ಕಿರೀಟವನ್ನು ಅಥವಾ ಬಿರುದನ್ನು ಯಾರು ಪಡೆದುಕೊಂಡರು? ಸರಿಯಾದ ಉತ್ತರವು ಆಪ್ಷನ್ ಸಿ, ಅಲೆಕ್ಸಾಂಡ್ರಾ ಮಾರಿಸಾ ರೋಡ್ರಿಗಸ್ ಅವರು 2024ರ ಮಿಸ್ ಯೂನಿವರ್ಸ್ ಬ್ಯೂನಸ್ ಐರಿಷ್ ಕಿರೀಟವನ್ನು ಪಡೆದುಕೊಂಡಿರುತ್ತಾರೆ. ಇವರ ವಯಸ್ಸು ಕೇಳಿದರೆ ನಿಮಗೆ ಶಾಕ್ ಆಗಬಹುದು. ಇವರು 60 ವರ್ಷದವರಾಗಿರುತ್ತಾರೆ. ಇದು ತುಂಬ ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. 60 ವರ್ಷದ ಅಲೆಕ್ಸಾಂಡ್ರಾ ಮಾರಿಸಾ ರೋಡ್ರಿಗಸ್ ಇವರು ಅರ್ಜೆಂಟೀನಾ ದೇಶದವರಾಗಿರುತ್ತಾರೆ. ಇವರು ಮಿಸ್ ಯೂನಿವರ್ಸ್ ಬ್ಯೂನಸ್ ಐರಿಷ್ 2024ರ ಸಾಲಿನ ಕಿರೀಟವನ್ನು ಪಡೆದುಕೊಂಡಿದ್ದಾರೆ. ಇಲ್ಲಿ ಇಮೇಜ್ನಲ್ಲಿ ನೋಡಬಹುದು. ಇವರು ಅಲೆಕ್ಸಾಂಡ್ರಾ ಮಾರಿಸಾ ರೋಡ್ರಿಗಸ್ ಆಗಿರುತ್ತಾರೆ. ಇಲ್ಲಿ ಈ ಮಾಹಿತಿಯನ್ನು ಕೂಡ ನೆನಪಿಟ್ಟುಕೊಳ್ಳಿ. ಇವರು 2024ರಲ್ಲಿ ಕೊನೆಯದಲ್ಲಿ ನಡೆಯಲಿರುವ ಮಿಸ್ ಯೂನಿವರ್ಸ್ ಸ್ಪರ್ಧೆಗೆ ಅರ್ಜೆಂಟೀನಾ ದೇಶದ ಪರವಾಗಿ ಸ್ಪರ್ಧಿಸಲಿರುತ್ತಾರೆ. ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ. ಇಲ್ಲಿ ಒಂದು ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಈ ಮಿಸ್ ಯೂನಿವರ್ಸ್ ಸ್ಪರ್ಧೆಗೆ ಮೊದಲು ಅಂದರೆ 2023ಕ್ಕಿಂತ ಮುಂಚೆ 18ರಿಂದ 28 ವಯಸ್ಸಿನ ಅಭ್ಯರ್ಥಿಗಳು ಮಾತ್ರ ಸ್ಪರ್ಧಿಸಬಹುದಾಗಿತ್ತು. ಆದರೆ 2023ರಲ್ಲಿ ವಿಶ್ವ ಸುಂದರಿ ಸಂಸ್ಥೆ ಹೊರಡಿಸಿರುವ ಒಂದು ನೂತನ ಮಾಹಿತಿಯ ಪ್ರಕಾರವಾಗಿ ಮಿಸ್ ಯೂನಿವರ್ಸ್ ಸ್ಪರ್ಧೆಗೆ ಸ್ಪರ್ಧಿಸಲು ಯಾವುದೇ ವಯಸ್ಸಿನ ಮಿತಿ ಇಲ್ಲ ಎಂದು ತಿಳಿಸಿರುತ್ತಾರೆ. ಯಾವಾಗದಿಂದ 2023ರಂದು ವಿಶ್ವ ಸುಂದರಿ ಸಂಸ್ಥೆಯು ಈ ಮಾಹಿತಿಯನ್ನು ಹೊರಡಿಸಿತು. ಹಾಗಾಗಿ ಅರ್ಜೆಂಟೀನಾ ದೇಶದ ಅಭ್ಯರ್ಥಿಯಾಗಿರುವ ಅಲೆಕ್ಸಾಂಡ್ರಾ ಮಾರಿಸಾ ರೋಡ್ರಿಗಸ್ ಇವರು 2024ರ ಕೊನೆಯಲ್ಲಿ ನಡೆಯಲಿರುವ ಮಿಸ್ ಯೂನಿವರ್ಸ್ ಸ್ಪರ್ಧೆಗೆ ಭಾಗವಹಿಸುತ್ತಿದ್ದಾರೆ. ಹಾಗೆಯೇ 47 ವರ್ಷದ ಹೈಡ್ರಿ ಕ್ರೂಜ್ ಇವರು ಡೊಮಿನಿಕನ್ ರಿಪಬ್ಲಿಕ್ ದೇಶದ ಅಭ್ಯರ್ಥಿಯಾಗಿದ್ದು ಇವರು 2024ರಲ್ಲಿ ನಡೆಯಲಿರುವ ಮಿಸ್ ಯೂನಿವರ್ಸ್ ಸ್ಪರ್ಧೆಗೆ ಭಾಗವಹಿಸಲಿರುತ್ತಾರೆ. ಇಲ್ಲಿ 2024ರ ಮಿಸ್ ಯೂನಿವರ್ಸ್ ಸ್ಪರ್ಧೆ ಎಲ್ಲಿ ನಡೆಯುತ್ತಿದೆ ಎಂದರೆ ಮೆಕ್ಸಿಕೋ ನಗರದಲ್ಲಿ ನಡೆಯುತ್ತಿದೆ. ಇದನ್ನು 28 ಸೆಪ್ಟೆಂಬರ್ 2024ರಂದು ನಡೆಸಲಾಗುತ್ತಿದೆ. ನೀವು ಕೇಳಬಹುದು, ವಿಶ್ವ ಸುಂದರಿ ಸ್ಪರ್ಧೆ ಅಥವಾ ಮಿಸ್ ಯೂನಿವರ್ಸ್ ಸ್ಪರ್ಧೆ 2024ರಲ್ಲಿ ನಮ್ಮ ಭಾರತದಲ್ಲಿ ಆಯಿತಲ್ಲ, ಅದು ಯಾವುದು ಅಂತ. ಇದು ಮಿಸ್ ಯೂನಿವರ್ಸ್ ಸ್ಪರ್ಧೆ ಭಾರತದಲ್ಲಿ ಆದದ್ದು. ಇದು 2023-24ರ ಸಾಲಿನ ಸ್ಪರ್ಧೆಯಾಗಿತ್ತು. ಇದನ್ನು ಭಾರತದ ದೆಹಲಿಯಲ್ಲಿ ಆಯೋಜಿಸಲಾಗಿತ್ತು. ಇದರಲ್ಲಿ ವಿನ್ನರ್ ಯಾರಾಗಿದ್ದರು ಅಂದರೆ ಅಥವಾ ವಿಶ್ವ ಸುಂದರಿ ಯಾರು ಆಗಿದ್ದರು ಎಂದರೆ ಕ್ರಿಸ್ಟಿನಾ ಪಿಸ್ಕೋವಾ ಆಗಿರುತ್ತಾರೆ. ಇವರು ಚೆಕ್ ರಿಪಬ್ಲಿಕ್ ದೇಶದ ಅಭ್ಯರ್ಥಿಯಾಗಿದ್ದು ಇವರು ಕ್ರಿಸ್ಟಿನಾ ಪಿಸ್ಕೋವಾ ಅವರು 2023-24 ಸಾಲಿನ ಮಿಸ್ ಯೂನಿವರ್ಸ್ ಆಗಿದ್ದರು. ಇದು ಎಲ್ಲಿ ನಡೆಯಿತು ನೆನಪಿಟ್ಟುಕೊಳ್ಳಿ, ದೆಹಲಿಯಲ್ಲಿ ನಡೆದಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ಗಳ PDF ಅನ್ನು ಡೌನ್ಲೋಡ್ ಮಾಡಲು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಆಗಿ. ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಲಾಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ಇಲ್ಲಿ ನೋಡೋಣ. 2024ರಲ್ಲಿ ಅಂತಾರಾಷ್ಟ್ರೀಯ ಜಾಝ್ ದಿನವನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರವು ಆಪ್ಷನ್ ಎ, ಏಪ್ರಿಲ್ 30ರಂದು ಅಂತಾರಾಷ್ಟ್ರೀಯ ಜಾಝ್ ದಿನವನ್ನು ಆಚರಿಸಲಾಯಿತು. ಇದನ್ನು ಪ್ರತಿ ವರ್ಷ ಅಂದರೆ ಅಂತಾರಾಷ್ಟ್ರೀಯ ಜಾಝ್ ದಿನವನ್ನು ಪ್ರತಿ ವರ್ಷ ಏಪ್ರಿಲ್ 30ರಂದೇ ಆಚರಿಸಲಾಗುತ್ತದೆ. ಇಲ್ಲಿ ಅಂತಾರಾಷ್ಟ್ರೀಯ ಜಾಝ್ ದಿನವನ್ನು ಮೊದಲ ಬಾರಿಗೆ ಯಾವಾಗ ಆಚರಿಸಿದ್ದು ಅಂದರೆ 2011ರಲ್ಲಿ ಅಂತಾರಾಷ್ಟ್ರೀಯ ಜಾಝ್ ದಿನವನ್ನು ಮೊದಲ ಬಾರಿಗೆ ಆಚರಿಸಲಾಯಿತು. ಈ ಜಾಝ್ ದಿನವನ್ನು ಯಾರು ಪ್ರಾರಂಭಿಸಿದ್ದು ಅಂದರೆ ಯುನೆಸ್ಕೋ ಸಂಸ್ಥೆಯು ಇದನ್ನು ಪ್ರಾರಂಭಿಸಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯು ಶಾಂಘೈ ಆರ್ಚರಿ ವಿಶ್ವಕಪ್ 2024ರಲ್ಲಿ ಭಾರತ ಒಟ್ಟು ಎಷ್ಟು ಪದಕಗಳನ್ನು ಗೆದ್ದಿದೆ? ಸರಿಯಾದ ಉತ್ತರವು ಆಪ್ಷನ್ ಬಿ, 8 ಪದಕಗಳನ್ನು. ಇಲ್ಲಿ ಶಾಂಘೈ ಆರ್ಚರಿ ವಿಶ್ವಕಪ್ ಇದರ ಮೊದಲನೆಯ ಹಂತದಲ್ಲಿ ಭಾರತವು 8 ಪದಕಗಳನ್ನು ಗೆದ್ದಿರುತ್ತದೆ. ಇಲ್ಲಿ ಆರ್ಚರಿ ಎಂದರೆ ಬಿಲ್ಲುಗಾರಿಕೆ ಸ್ಪರ್ಧೆಯಾಗಿರುತ್ತದೆ. ಆರ್ಚರಿ ವಿಶ್ವಕಪ್ 2024 ಇದು ಇದರ 18ನೇ ಆವೃತ್ತಿಯಾಗಿರುತ್ತದೆ. ಇಲ್ಲಿ ಆರ್ಚರಿ ವಿಶ್ವಕಪ್ನಲ್ಲಿ ಮೊದಲ ಹಂತದಲ್ಲಿ ಒಟ್ಟಾಗಿ ಇಲ್ಲಿ 4 ಹಂತದಲ್ಲಿ ಈ ಸ್ಪರ್ಧೆಯನ್ನು ನಡೆಸಲಾಗುತ್ತದೆ. ಮೊದಲ ಹಂತವನ್ನು ಏಪ್ರಿಲ್ 23ರಿಂದ 28ರವರೆಗೆ ಚೀನಾದ ಶಾಂಘೈನಲ್ಲಿ ನಡೆಸಲಾಯಿತು. ಇಲ್ಲಿ ಭಾರತವು 8 ಪದಕಗಳನ್ನು ಗೆದ್ದುಕೊಂಡಿರುತ್ತದೆ. ಇದರಲ್ಲಿ 5 ಚಿನ್ನ, 2 ಬೆಳ್ಳಿ ಮತ್ತು 1 ಕಂಚಿನ ಪದಕಗಳಾಗಿರುತ್ತದೆ. ಇಲ್ಲಿ 5 ಚಿನ್ನದ ಪದಕವನ್ನು ಗೆದ್ದಿರುವವರ ಬಗ್ಗೆ ಮಾಹಿತಿಯನ್ನು ನೋಡುವುದಾದಲ್ಲಿ ಗ್ರೂಪ್ನಲ್ಲಿ ಈ ಸ್ಪರ್ಧೆಯನ್ನು ಗೆದ್ದಿರುವುದರಿಂದ ಇವರ ಹೆಸರನ್ನು ನೆನಪಿಟ್ಟುಕೊಳ್ಳುವುದು ಕಷ್ಟವಾಗುತ್ತದೆ. ಆದ್ದರಿಂದ ಇವರ ಒಂದು ಹೆಸರನ್ನು ಮುಖ್ಯವಾಗಿ ನೆನಪಿಟ್ಟುಕೊಳ್ಳಿ. ಜ್ಯೋತಿ ಸುಲೇಖಾ ವೆನ್ನಂ ನೆನಪಿಟ್ಟುಕೊಳ್ಳಿ. ಜ್ಯೋತಿ ಸುಲೇಖಾ ವೆನ್ನಂ ಇವರು ಏಷ್ಯನ್ ಗೇಮ್ಸ್ ಚಾಂಪಿಯನ್ ಕೂಡ ಆಗಿರುತ್ತಾರೆ ಮತ್ತು ವಿಶ್ವದ 3ನೇ ಶ್ರೇಯಾಂಕದ ಆರ್ಚರ್ ಆಗಿರುತ್ತಾರೆ. ಇವರು ಆರ್ಚರ್ ವಿಶ್ವಕಪ್ 2024ರಲ್ಲಿ 3 ಚಿನ್ನದ ಪದಕವನ್ನು ಗೆಲ್ಲುವ ಮೂಲಕ ಹ್ಯಾಟ್ರಿಕ್ ಅನ್ನು ಹೊಂದಿರುತ್ತಾರೆ. ಇವರು ವೈಯಕ್ತಿಕ, ಮಹಿಳಾ ತಂಡ ಮತ್ತು ಮಿಶ್ರ ತಂಡ ಸ್ಪರ್ಧೆಗಳಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಇವರ ಹೆಸರನ್ನು ನೆನಪಿಟ್ಟುಕೊಳ್ಳಿ. ಜ್ಯೋತಿ ಸುರೇಖಾ ವೆನ್ನರ್ ಆಗಿರುತ್ತಾರೆ. ಇದು ಇಂಪಾರ್ಟೆಂಟ್ ಆಗಿರುತ್ತದೆ. ಹಾಗೆಯೇ ಇಲ್ಲಿ ಆರ್ಚರ್ ವಿಶ್ವಕಪ್ 2024ರ ಮೊದಲ ಹಂತದಲ್ಲಿ ಯಾವ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂದರೆ ಭಾರತ ಇಲ್ಲಿ ಮೊದಲನೆಯ ಸ್ಥಾನವನ್ನು ಪಡೆದುಕೊಂಡಿದೆ. 2ನೆಯ ಸ್ಥಾನ ದಕ್ಷಿಣ ಕೊರಿಯಾ ಪಡೆದುಕೊಂಡರೆ 3ನೆಯ ಸ್ಥಾನವನ್ನು ಸ್ಪೇನ್ ಪಡೆದುಕೊಂಡಿರುತ್ತದೆ. ಇಲ್ಲಿ ಮುಂದಿನ ಪ್ರಶ್ನೆಯನ್ನು ನೋಡೋಣ.
2023-24 ಸಾಲಿನ ಫ್ರೆಂಚ್ ಫುಟ್ಬಾಲ್ ಲೀಗ್ 1 ಟೈಟಲ್ ಅನ್ನು ಯಾವ ತಂಡವು ಪಡೆದುಕೊಂಡಿತು? ಸರಿಯಾದ ಉತ್ತರವು ಆಪ್ಷನ್ ಡಿ, ಪ್ಯಾರಿಸ್ ಸೆಂಟ್ ಜರ್ಮೈನ್ ಫುಟ್ಬಾಲ್ ಕ್ಲಬ್ 2023-24 ಸಾಲಿನ ಫ್ರೆಂಚ್ ಫುಟ್ಬಾಲ್ ಲೀಗ್ ಟೈಟಲ್ 1 ಅನ್ನು ಪಡೆದುಕೊಂಡಿರುತ್ತದೆ. ಇಲ್ಲಿ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಪ್ಯಾರಿಸ್ ಸೆಂಟ್ ಜರ್ಮೈನ್ ಫುಟ್ಬಾಲ್ ತಂಡವು ಫ್ರೆಂಚ್ ಫುಟ್ಬಾಲ್ ಲೀಗ್ ಟೈಟಲ್ ಅನ್ನು ಇದು ಸತತ 12ನೇ ಬಾರಿಗೆ ಪಡೆದುಕೊಂಡಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೆಕ್ಯೂರಿಟೀಸ್ ಮೇಲ್ಮನವಿ ನ್ಯಾಯಾಧಿಕರಣ ಅಥವಾ ಸ್ಯಾಟ್ನ ಅಧ್ಯಕ್ಷರಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಬಿ, ನಿವೃತ್ತ ನ್ಯಾಯಮೂರ್ತಿ ದಿನೇಶ್ ಕುಮಾರ್ ಅವರು ಸೆಕ್ಯೂರಿಟೀಸ್ ಮೇಲ್ಮನವಿ ನ್ಯಾಯಾಧಿಕರಣ ಅಥವಾ ಸ್ಯಾಟ್ನ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಇಲ್ಲಿ ನ್ಯಾಯಮೂರ್ತಿ ಅಥವಾ ನಿವೃತ್ತ ನ್ಯಾಯಮೂರ್ತಿ ದಿನೇಶ್ ಕುಮಾರ್ ಅವರು ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿದ್ದರು. ಇವರು ಫೆಬ್ರವರಿಯಲ್ಲಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಇವರು ಯಾರ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂದರೆ ಇವರು ನ್ಯಾಯಮೂರ್ತಿ ತರುಣ್ ಅಗರ್ವಾಲ್ ಅವರ ಸ್ಥಾನವನ್ನು ಇಲ್ಲಿ ಪಡೆದುಕೊಂಡಿರುತ್ತಾರೆ. ನ್ಯಾಯಮೂರ್ತಿ ತರುಣ್ ಅಗರ್ವಾಲ್ ಅವರು ಡಿಸೆಂಬರ್ 2023ರಲ್ಲಿ ನಿವೃತ್ತಿಯನ್ನು ಹೊಂದಿದರು. ಅದರ ನಂತರ ಈಗ ಇವರನ್ನು ಇಲ್ಲಿ ಸೆಕ್ಯೂರಿಟೀಸ್ ಮೇಲ್ಮನವಿ ನ್ಯಾಯಾಧಿಕರಣ ಅಥವಾ ಸ್ಯಾಟ್ನ ಅಧ್ಯಕ್ಷರಾಗಿ ನೇಮಕ ಮಾಡಲಾಗುತ್ತಿದೆ. ನೆನಪಿಟ್ಟುಕೊಳ್ಳಿ, ಇವರ ಹೆಸರು ನಿವೃತ್ತ ನ್ಯಾಯಮೂರ್ತಿ ದಿನೇಶ್ ಕುಮಾರ್ ಆಗಿರುತ್ತಾರೆ. ಇಲ್ಲಿ ಇವರ ಅಧಿಕಾರಾವಧಿ ಎಷ್ಟು ವರ್ಷ ಆಗಿರುತ್ತದೆ ಅಂದರೆ 4 ವರ್ಷವಾಗಿರುತ್ತದೆ. ನೆನಪಿಟ್ಟುಕೊಳ್ಳಿ. ಇಲ್ಲಿ ಸೆಕ್ಯೂರಿಟೀಸ್ ಮೇಲ್ಮನವಿ ನ್ಯಾಯಮಂಡಳಿ ಅಥವಾ ಸ್ಯಾಟ್ನ ಬಗ್ಗೆ ಮಾಹಿತಿಯನ್ನು ನೋಡೋಣ. ಇದನ್ನು ಯಾವಾಗ ಪ್ರಾರಂಭಿಸಲಾಯಿತು ಅಥವಾ ಸ್ಥಾಪಿಸಲಾಯಿತು ಅಂದರೆ 1992ರಲ್ಲಿ. ಇದು ಒಂದು ಶಾಸನಬದ್ಧ ಸಂಸ್ಥೆಯಾಗಿರುತ್ತದೆ. ಇದು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತದೆ ಅಥವಾ ಯಾವ ರೀತಿಯಾಗಿ ಮೇಲ್ಮನವಿ ಮಾಡುತ್ತದೆ ಅಂದರೆ ಇದು ಸೆಬಿ, IRDAI ಮತ್ತು ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ಆದೇಶದ ವಿರುದ್ಧ ಮೇಲ್ಮನವಿಗಳನ್ನು ಆಲಿಸುತ್ತದೆ. ಹಾಗೆಯೇ ಈ ಸ್ಯಾಟ್ ಭಾರತದಾದ್ಯಂತ ಅಧಿಕಾರವನ್ನು ಹೊಂದಿರುತ್ತದೆ ಮತ್ತು ಇದರ ಬೆಂಚ್ ಎಲ್ಲಿದೆ ಎಂದರೆ ಮುಂಬೈನಲ್ಲಿದೆ. ಅಂದರೆ ನಾವು ಪ್ರಧಾನ ಕಚೇರಿ ಅಂತ ಹೇಳ್ತೀವಲ್ಲ, ಹಾಗೆ ಇಲ್ಲಿ ಇದನ್ನು ಬೆಂಚ್ ಅಂತ ಕರೆಯಲಾಗುತ್ತದೆ. ಇದು ಮುಂಬೈನಲ್ಲಿದೆ. ಭಾರತದ ಅಭಯ್ ಶರ್ಮಾ ಅವರು ಯಾವ ದೇಶದ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಎ, ಅಭಯ್ ಶರ್ಮಾ ಅವರು ಉಗಾಂಡ ದೇಶದ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ನೇಮಕಗೊಂಡಿದ್ದಾರೆ. ಇಲ್ಲಿ ಇವರು ICC ಕ್ರಿಕೆಟ್ ವರ್ಲ್ಡ್ ಕಪ್ 2024ರಲ್ಲಿ ನಡೆಯಲಿರುವ ಜೂನ್ 1ರಿಂದ ನಡೆಯಲಿರುತ್ತದಲ್ಲ, ಈ ಸ್ಪರ್ಧೆಗೆ ಉಗಾಂಡ ದೇಶದ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ನೇಮಕಗೊಂಡಿರುತ್ತಾರೆ. ಹೆಸರನ್ನು ನೆನಪಿಟ್ಟುಕೊಳ್ಳಿ, ಅಭಯ್ ಶರ್ಮಾ ಆಗಿರುತ್ತಾರೆ. ಹಾಗೆಯೇ ಭಾರತದಿಂದ ಯಾರು ICC ಕ್ರಿಕೆಟ್ ವಿಶ್ವಕಪ್ 2024ರಲ್ಲಿ ಕೋಚ್ ಆಗಿದ್ದಾರೆ ಅಂದರೆ ರಾಹುಲ್ ದ್ರಾವಿಡ್ ಆಗಿರುತ್ತಾರೆ. ಇಲ್ಲಿ ನೀವು ನೆನಪಿಟ್ಟುಕೊಳ್ಳಿ, 3 ಮಂದಿಯನ್ನು ICC ಕ್ರಿಕೆಟ್ ವರ್ಲ್ಡ್ ಕಪ್ಗೆ ರಾಯಭಾರಿಯನ್ನಾಗಿ ನೇಮಿಸಲಾಗಿರುತ್ತದೆ. ಅವರು ಯಾರು ಎಂದರೆ ಒಂದು ಯುವರಾಜ್ ಸಿಂಗ್, ಎರಡನೆಯವರ ಕ್ರಿಸ್ ಗೇಲ್ ಮತ್ತು ಮೂರನೆಯವರಾಗಿ ಉಸೇನ್ ಬೋಲ್ಟ್. ಇವರು ಮೂವರು ICC ಕ್ರಿಕೆಟ್ ವರ್ಲ್ಡ್ ಕಪ್ನ ರಾಯಭಾರಿಗಳು ಆಗಿರುತ್ತಾರೆ. ಹಾಗೆಯೇ ಭಾರತದಿಂದ ಸ್ಕ್ವಾಡ್ ಅನ್ನು ಬಿಡುಗಡೆ ಮಾಡಲಾಗಿದೆ. ಅದರಲ್ಲಿ ಭಾರತ ತಂಡದಿಂದ ಕ್ಯಾಪ್ಟನ್ ಯಾರಾಗಿರುತ್ತಾರೆ ಎಂದರೆ ರೋಹಿತ್ ಶರ್ಮಾ ಆಗಿರುತ್ತಾರೆ. ವೈಸ್ ಕ್ಯಾಪ್ಟನ್ ಯಾರಾಗಿರುತ್ತಾರೆ ಎಂದರೆ ಹಾರ್ದಿಕ್ ಪಾಂಡ್ಯ ಆಗಿರುತ್ತಾರೆ. ಈ ಮಾಹಿತಿಗಳನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯು ಭಾರತದ ಮೊದಲ ನವೀಕರಿಸಬಹುದಾದ ATM ಅನ್ನು ಯಾರು ಪ್ರಾರಂಭಿಸಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಎ, ಹಿಟಾಚಿ ಪೇಮೆಂಟ್ ಸರ್ವಿಸಸ್ ಭಾರತದ ಮೊದಲ ನವೀಕರಿಸಬಹುದಾದ ATM ಅನ್ನು ಪ್ರಾರಂಭಿಸಿರುತ್ತದೆ. ಇಲ್ಲಿ ಏನು ಈ ವಿಶೇಷತೆ ಅಂದರೆ ಹಿಟಾಚಿ ಪೇಮೆಂಟ್ ಸರ್ವಿಸ್ ATMsನಲ್ಲಿ ಇದರಲ್ಲಿ ಒಂದೇ ATMsನಲ್ಲಿ ಪೇಮೆಂಟ್ ಕೂಡ ಮಾಡಬಹುದಾಗಿರುತ್ತದೆ ಮತ್ತು ವಿಡ್ರಾ ಕೂಡ ಮಾಡಬಹುದಾಗಿರುತ್ತದೆ. ಅಂದರೆ ವಿಡ್ರಾ ಕೂಡ ಮಾಡಬಹುದು, ಡೆಪಾಸಿಟ್ ಕೂಡ ಈ ಒಂದೇ ATMsನಲ್ಲಿ ಮಾಡಬಹುದಾಗಿರುತ್ತದೆ. ನೀವು ಯೂಶ್ವಲ್ ಆಗಿ ನೋಡ್ತೀರಾ 2 ATMs ಇರುತ್ತದೆ. ಅದು ಶಾಖೆಯ ಹೊರಗಡೆ ಅಂದರೆ ಸಮೀಪದಲ್ಲೇ ಇರುತ್ತದೆ. ನೀವು ಯಾವ ಶಾಖೆಯಿಂದ ಡೆಪಾಸಿಟ್ ಅಥವಾ ವಿಡ್ರಾ ಮಾಡುತ್ತೀರೋ ಆ ಶಾಖೆ ಕಡಿಮೆ ವಿಸ್ತೀರ್ಣದಲ್ಲೇ ಇರುತ್ತದೆ. ಪೇಮೆಂಟ್ ಮಾಡುವುದು ATMನಿಂದ ವಿಡ್ರಾ ಮಾಡುವುದು ಮತ್ತು ಡೆಪಾಸಿಟ್ ಮಾಡುವುದು. ಆದರೆ ಇದು ಆ ರೀತಿಯಾಗಿ ಇರುವುದಿಲ್ಲ. ಯಾವುದೇ ಸ್ಥಳಗಳಲ್ಲಿ ಇದನ್ನು ಪ್ಲೇಸ್ ಮಾಡಬಹುದಾಗಿರುತ್ತದೆ. ಇದು ಒಂದು ಕ್ಯಾಶ್ ರೀಸೈಕಲಿಂಗ್ ಮಷಿನ್ ರೀತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಯಾರು 72 ವರ್ಷದ ಚಾಮರಾಜನಗರದ ಬಿಜೆಪಿ ಸಂಸದ ನಿಧನರಾಗಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಎ, ವೆಂಕಟಯ್ಯ ಶ್ರೀನಿವಾಸ್ ಪ್ರಸಾದ್ ಅವರು 72 ವರ್ಷದ ಚಾಮರಾಜನಗರದ ಬಿಜೆಪಿ ಸಂಸದ ಇತ್ತೀಚೆಗೆ ನಿಧನರಾಗಿರುತ್ತಾರೆ. ಚಾಮರಾಜನಗರ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಸಂಸದ ಆಗಿರುತ್ತಾರೆ ವೆಂಕಟಯ್ಯ ಶ್ರೀನಿವಾಸ್ ಪ್ರಸಾದ್. ಇವರು 76ನೇ ವಯಸ್ಸಿನಲ್ಲಿ ಕರ್ನಾಟಕದ ಬೆಂಗಳೂರಿನಲ್ಲಿ ನಿಧನರಾಗಿರುತ್ತಾರೆ. ಇವರ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಇವರು ವಾಜಪೇಯಿ ಸರ್ಕಾರದಲ್ಲಿ ಕೇಂದ್ರ ಮಂತ್ರಿಯಾಗಿದ್ದರು ಮತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲೂ ಸಚಿವರಾಗಿ ಕೆಲಸ ಮಾಡಿದವರಾಗಿರುತ್ತಾರೆ. ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮಧ್ಯಪ್ರಾಚ್ಯ ಮತ್ತು ಉತ್ತರ ಆಫ್ರಿಕಾಕ್ಕಾಗಿ 2024ರ ಕೇಂಬ್ರಿಡ್ಜ್ ಮೀಸಲಾದ ಶಿಕ್ಷಕರ ಪ್ರಶಸ್ತಿಗಳನ್ನು ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಬಿ, ಗೀನಾ ಜಸ್ಟಸ್ ಅವರು ಮಧ್ಯಪ್ರಾಚ್ಯ ಮತ್ತು ಉತ್ತರ ಆಫ್ರಿಕಾಕ್ಕಾಗಿ 2024ರ
ಕೇಂಬ್ರಿಡ್ಜ್ ಮೀಸಲಾದ ಶಿಕ್ಷಕರ ಪ್ರಶಸ್ತಿಯನ್ನು ಗೆದ್ದಿರುತ್ತಾರೆ. ಇಲ್ಲಿ ಇವರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಶಾರ್ಜಾ ಬಾಲಕಿಯರ ಶಾಖೆಯ ಶಿಕ್ಷಕಿಯಾದ ಗೀನಾ ಜಸ್ಟಸ್ ಅವರು ಮಧ್ಯಪ್ರಾಚ್ಯ ಮತ್ತು ಉತ್ತರ ಆಫ್ರಿಕಾಕ್ಕಾಗಿ 2024 ಕೇಂಬ್ರಿಡ್ಜ್ ಮೀಸಲಾದ ಶಿಕ್ಷಕರ ಪ್ರಶಸ್ತಿಯನ್ನು ಗೆದ್ದಿರುತ್ತಾರೆ. ಇಲ್ಲಿ ಗೀನಾ ಜಸ್ಟಸ್ ಇವರು ಮೂಲತಃ ಕೇರಳದ ತಿರುವನಂತಪುರದವರಾಗಿರುತ್ತಾರೆ. ಇಲ್ಲಿ ಕೇಂಬ್ರಿಡ್ಜ್ ಡೆಡಿಕೇಟೆಡ್ ಟೀಚರ್ಸ್ ಅವಾರ್ಡ್ ಪ್ರಶಸ್ತಿಯ ಬಗ್ಗೆ ಮಾಹಿತಿ. ಇದು ಒಂದು ಜಾಗತಿಕ ಸ್ಪರ್ಧೆಯಾಗಿರುತ್ತದೆ. ಇದು ಅಸಾಧಾರಣ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲಾ ಶಿಕ್ಷಕರನ್ನು ಗೌರವಿಸುವ ಒಂದು ಪ್ರಶಸ್ತಿಯಾಗಿರುತ್ತದೆ. ಇತ್ತೀಚೆಗೆ ಹಿಮನದಿ ಸರೋವರದ ಅಧ್ಯಯನವನ್ನು ಯಾವ ಸಂಸ್ಥೆಯು ಮಾಡಿತು? ಸರಿಯಾದ ಉತ್ತರವು ಆಪ್ಷನ್ ಎ, ಇಸ್ರೋ ಸಂಸ್ಥೆಯು ಇತ್ತೀಚೆಗೆ ನೂತನವಾಗಿ ಹಿಮನದಿ ಸರೋವರದ ಅಧ್ಯಯನವನ್ನು ಮಾಡಿತು. ಇದರಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋವು 1984ರಿಂದ ಹಿಮಾಲಯದಲ್ಲಿ ಗುರುತಿಸಲಾದ 27%ಕ್ಕಿಂತಲೂ ಹೆಚ್ಚು ಹಿಮನದಿ ಸರೋವರಗಳನ್ನು ದೀರ್ಘಾವಧಿಯ ಉಪಗ್ರಹ ಮೇಲ್ವಿಚಾರಣೆಯ ಆಧಾರದ ಮೇಲೆ ಗಮನಾರ್ಹವಾಗಿ ವಿಸ್ತರಿಸುತ್ತದೆ. ಈ ವರದಿಯಲ್ಲಿ ಏನಿದೆ ಎಂದರೆ 676 ವಿಸ್ತರಿಸುತ್ತಿರುವ ಹಿಮನದಿ ಸರೋವರಗಳಲ್ಲಿ 130 ಭಾರತದೊಂದಿಗೆ ಪ್ರಾಥಮಿಕವಾಗಿ ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ಜಲನಯನದ ಪ್ರದೇಶಗಳಿವೆ ಎಂದು ಇಲ್ಲಿ ತಿಳಿಸಿದ್ದಾರೆ. ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು. ಥ್ಯಾಂಕ್ ಯು.